ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವಾಗ 1 ವೀಕ್ನ ಕಲೆಕ್ಷನ್ ಎಷ್ಟಾಗಿದೆ ಕಾಂತಾರದು, ಏನು ಕತೆ, 2,000 ಕೋಟಿ ರೀಚ್ ಆಗುತ್ತಾ ಅನ್ನೋವಂಥದ್ದು ಎಲ್ಲ ಒಂದು ಕನ್ನಡಿಗರ ಒಂದು ಟಾರ್ಗೆಟ್ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ತಿಳಿಸ್ತೀನಿ ಅಂತೇಳಿ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಸಿನಿಮಾ ಒಂದು ಹಿಟ್ಟನ್ನು ಒಂದು ಕಾಣ್ತಾ ಇದೆ, ಸಿನಿಮಾ ಒಂದು ರನ್ನಿಂಗ್ ಆಗ್ತಾರೆ ಅನ್ನುವಂಥದ್ದು ದಿನಗಳ ಮೂಲಕವಾಗಿ ಕೌಂಟ್ ಮಾಡ್ತಾ ಇದ್ರಾಗ. ಬಟ್ ಈಗ ಕಲೆಕ್ಷನ್ ಮೂಲಕವಾಗಿ ಎಷ್ಟು ಕಲೆಕ್ಷನ್ ಮಾಡಿದೆ, ಗ್ರಾಸ್ ಕಲೆಕ್ಷನ್ ಆಲ್ಮೋಸ್ಟ್ ಎಲ್ಲ ಒಂದು ಟೋಟಲ್ ಕಲೆಕ್ಷನ್ ಎಷ್ಟಾಗಿದೆ ಅಂದ್ರ ಮೇಲೆ, ಸಿನಿಮಾ ಹೇಗೆ ಒಂದು ಕಲೆಕ್ಷನ್ ಆಗಿದ್ರ ಮೇಲೆ ಸಿನಿಮಾ ಚೆನ್ನಾಗಿ ಓಡ್ತೋ ಇಲ್ವೋ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಈಗಿನ ಒಂದು ಕರೆಂಟ್ ಪ್ರೆಸೆಂಟ್ ಸಿಚುವೇಶನ್. ಆ್ಯಂಡ್ ತುಂಬಾ ಒಂದು ರೀತಿಯಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡುವಂಥದ್ದು. ಒಂದು ಸಿನಿಮಾ 1,000 ಕೋಟಿ ಮಾಡೋದು, ಇನ್ನೊಂದು ಸಿನಿಮಾ 2,000 ಕೋಟಿ ಮಾಡ್ತು. ಸೊ ಇದು ಒಂದು ಬ್ರೇಕ್ ಮಾಡುವಂಥದ್ದು. ಸೊ ಈಗಿನ ಕರೆಂಟ್ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ್ಯಂಡ್ ಈಗ ಕಾಂತಾರ ಚಾಪ್ಟರ್ 1 ಎಷ್ಟಾಗಿರಬಹುದಪ್ಪ ಹಾಗಾದರೆ ಕಲೆಕ್ಷನ್ ಇಲ್ಲಿವರೆಗೂ, ಅಂದರೆ ಇಲ್ಲಿವರೆಗೂ ಅನ್ನೋಕ್ಕಿಂತ ಇವತ್ತು ಕರೆಕ್ಟಾಗಿ 1 ವೀಕ್ ಆಯಿತು. ಸೊ 1 ವೀಕ್ನ ಕಲೆಕ್ಷನ್ ಬಗ್ಗೆ ಮಾತಾಡೋದಾಯಿತು ಅಂದರೆ, ಸೊ ಕಳೆದ ಬಾರಿ ನಾವು ನೋಡಿದಂಥ ಕಾಂತಾರ ದಂತಕಥೆ ಏನಿದೆ, ಸೊ ಚಾಪ್ಟರ್ 1 ಏನಿದೆ, ಸೊ ಎರಡರ ಬಗ್ಗೆ ಹೇಳಬೇಕು ಅಂದರೆ, ಸೊ ದಂತಕಥೆ ಕಾಂತಾರ ಸ್ಟಾರ್ಟಿಂಗಲ್ಲಿ ಬಂದಿದ್ದು, ಸೊ ಓವರಾಲ್ ಕಲೆಕ್ಷನ್ ಏನಿದೆ 450 ಸಮಥಿಂಗ್ ಏನೋ ಆಗಿತ್ತದು. ಸೊ ಆ ಒಂದು ಕಲೆಕ್ಷನನ್ನು ಕಾಂತಾರ ಚಾಪ್ಟರ್ 1 ಬಂದುಬಿಟ್ಟು 1 ವಾರದಲ್ಲೇ ಮಾಡಿರುವಂಥದ್ದು. ನಿಜವಾಗ್ಲೂ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆ ಒಂದು ಎಲ್ಲ ಒಂದು ಕಲೆಕ್ಷನ್ನ ಬರೀ 1 ವಾರದಲ್ಲೇ ತೆಗೆದಿರುವಂಥದ್ದು. ಸೊ ಈಗ ಸದ್ಯಕ್ಕೆಲ್ಲರೂ ಒಂದು ಪ್ರಶ್ನೆ ಇದೆ, ಏನು ಅಂತಂದರೆ 2,000 ಕೋಟಿ ರೀಚ್ ಆಗುತ್ತಾ ಅಂತ ಕೇಳ್ತಿರುವಂಥದ್ದು, 1,000 ಕೋಟಿ ರೀಚ್ ಆಗುತ್ತಾ. ಸೊ ಈ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ಮಾಡ್ತಾ ಇರ್ತಾರೆ. ಸೊ ಜಸ್ಟ್ ನೀವೇ ಒಂದು ಕ್ಯಾಲ್ಕುಲೇಟ್ ಮಾಡಿ. ಸೊ 1 ವಾರದಲ್ಲೇ ಇಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ತೊಗೊಂಡಿರುವಂಥ ಸಿನಿಮಾ ಇಷ್ಟೊಂದೆಲ್ಲ ಗಳಿಕೆ ಮಾಡಿರುವಂಥದ್ದು. ಸೊ ಇನ್ನೂ ಇಂಪ್ರೆಷನ್ ಇರುವಂಥದ್ದು, ಇನ್ನೂ ಆಡಿಯನ್ಸ್ ಕೂಡ ಹೋಗಿ ನೋಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾದ ಒಂದು ಸ್ಪೆಷಲ್ ಏನು ಅಂತ ಅಂದರೆ, ಕಾಂತಾರ ಚಾಪ್ಟರ್ 1 ಸ್ಪೆಷಲ್ ಏನು ಅಂತ ಅಂದರೆ, ಸೊ ಈ ರಿಪೀಟೆಡ್ ಆಡಿಯನ್ಸ್ಗಳು ತುಂಬ ಜನ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಈಗ ನಾನೇ ಹೇಳಬೇಕು ಅಂತ, ನಾನೇ 4 ಟೈಮ್ಸ್ ಆಲ್ರೆಡಿ ನೋಡಿದ್ದೀನಿ ಸಿನಿಮಾನ. ಸೊ ಈಗ ರಿಪೀಟೆಡ್ ಆಡಿಯನ್ಸ್ ಇರೋದ್ರಿಂದ ಸೊ ಮತ್ತೆ ಸಿನಿಮಾ ನೋಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ಸಲ ಸಿನಿಮಾ ನೋಡಿದ್ರು ಬೇಜಾರಾಗಲ್ಲ. ಸೊ ಆ ರೀತಿ ಇರೋ ಸಿನಿಮಾಯಿಂದ ಏನು ಮಾಡ್ತಾರೆ ಜನ, ಪದೇ ಹೋಗಿ ನೋಡುವಂಥ ಆಡಿಯನ್ಸ್ಗಳು ಇದ್ದಾರೆ. ಆ್ಯಂಡ್ ಹೊಸದಾಗಿ ನೋಡುವಂಥ ಆಡಿಯನ್ಸ್ ಕೂಡ ಇದ್ದಾರೆ. ಸೊ ಈ ರೀತಿಯಾದಂಥ ಇಂಪ್ರೆಷನ್ ಇರೋದ್ರಿಂದ ಖಂಡಿತವಾಗ್ಲೂ ನಾವೇನು ಅಂದ್ಕೊಂಡಿದ್ದೀವಿ, ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಈ ಸಿನಿಮಾ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅನ್ನುವಂಥದ್ದು ಏನಿದೆ, ಖಂಡಿತವಾಗ್ಲೂ ಅದು ರೀಚ್ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಆಗಿ ಹೇಳೋದು ಏನು ಅಂತಂದರೆ, ಕಲೆಕ್ಷನ್ ವಿಚಾರಗಳು ಬಂದಾಗ ನಾವು ಅಫಿಷಿಯಲ್ ಆಗಿ ಅವರು ಟೀಮ್ ಅವರು ಮತ್ತು ಒಂದು ಪ್ರೊಡಕ್ಷನ್ ಸಂಸ್ಥೆಯವರು ಹೇಳಿದಾಗ ನಾವು ಹೇಳುವಂಥದ್ದಾಗಿರ್ಬೋದು. ಸೊ ನೀವು ಕಮೆಂಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಒಂದು ವೀಡಿಯೋ ಮಾಡೋದಾಗಿರ್ಬೋದು. ಸೊ ಇದ್ರ ಎರಡು ಬಗ್ಗೆ ಹೇಳೋದಾಯಿತು ಅಂತಂದರೆ, ಸೊ ಕಳೆದ ಬಾರಿ ನಾನು ವೀಡಿಯೋ ಮಾಡಿದ್ದೆ ಕಲೆಕ್ಷನ್ ಬಗ್ಗೆ. ಸೊ ಅದು ಕೂಡ ಒಂದು ಹೊಂಬಾಳೆ ಅವರ ಒಂದು ಅಫಿಷಿಯಲ್ ಆಗಿ ಅವರು ಕೂಡ ಒಂದು ಅಫಿಷಿಯಲ್ ಆಗಿ ಅದನ್ನು ಅನೌನ್ಸ್ಮೆಂಟನ್ನು ಮಾಡಿದ್ರು ಅವರ ಒಂದು ಎಕ್ಸ್ ಖಾತೆಯಲ್ಲಿ. ಸೊ ಈ ಒಂದು ವಿಚಾರ ಏನಿದೆ, ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿರುವಂಥ ಕಲೆಕ್ಷನ್ ಏನಿದೆ, ಇದು ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ವೆಬ್ಸೈಟ್ ಆಗಿರ್ಬೋದು, ಕೆಲವೊಂದು ಸಿನಿಮಾ ಬಗ್ಗೆ ಒಂದು ಬರುವಂಥ ಆರ್ಟಿಕಲ್ ಆಗಿರ್ಬೋದು. ಸೊ ಇದರಲ್ಲಿ ಬರುವಂಥ ಒಂದು ಟೋಟಲ್ ಒಂದು ಅಮೌಂಟ್ ಇಷ್ಟಾಗಿದೆ ಇಲ್ಲಿವರೆಗೂ ಅನ್ನುವಂಥದ್ದು ವಿಚಾರ ಇಲ್ಲಿವರೆಗೂ ತಿಳಿದಿರುವಂಥದ್ದು. ಸೊ ಸದ್ಯದರಲ್ಲೇ ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಕೂಡ ಅದನ್ನು ಹೊಂಬಾಳೆ ಆಗಿರ್ಬೋದು, ಮತ್ತು ಹೊಂಬಾಳೆ ಏನಿದೆ ಅದು ಅವರು ಒಂದು ಟೀಮ್ ಅವರಾಗಿರ್ಬೋದು. ಸೊ ಒಂದು ಅಫಿಷಿಯಲ್ ಆಗಿ ಅವ್ರ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಸೊ ಎಷ್ಟೋ ಜನ ಹೇಳ್ತಾರೆ ಅಫಿಷಿಯಲ್ ಆಗಿನೂ ಹಂಚ್ಕೊಂಡಿಲ್ಲ ಹಾಗೆ ಹೀಗೆ ಅಂತ. ಸೊ ಅಪ್ಕಮಿಂಗ್ ಡೇಸಲ್ಲಿ ಆಗ್ಬೋದು, ನೋಡೋಣ. ಆದಷ್ಟು ಬೇಗ ಒಂದು ಹಂಚ್ಕೊಳ್ಳಿ ಎಲ್ಲ ಒಂದು ಈ ಒಂದು ಖುಷಿ ವಿಚಾರವನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಆಗಿ ಇವತ್ತಿನ ಒಂದು ವೀಕ್ ಆಯಿತು ಸಿನಿಮಾ ರಿಲೀಸ್ ಆಗಿ. ಈ 1 ವೀಕ್ನ ಕಲೆಕ್ಷನ್ ಒಂದು 450 ಕ್ರಾಸ್ ಆಗಿ ಇನ್ನು ಮುನ್ನುಗ್ತಾ ಇದೆ, ಆನ್ ಗೋಯಿಂಗ್ ಇರುವಂಥದ್ದು ಒಂದು ಖುಷಿ ತರ್ತಿರುವಂಥ ಒಂದು ವಿಚಾರ. ಈ ಎಲ್ಲ ಒಂದು ಬೆಳವಣಿಗೆ ನೋಡ್ತಾ ಇದ್ದರೆ ಕನ್ನಡ ಸಿನಿಮಾ ಒಂದು ಬೇರೆ ಲೆವೆಲಲ್ಲಿ ಹೋಗಿರುವಂಥದ್ದು. ನಾವು ಆಫ್ಟರ್ KGF ಆದಮೇಲೆ ನೆಕ್ಸ್ಟ್ ಕಾಂತಾರನೇ ಇಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನನ್ನು ನೋಡಿರುವಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗಲೂ ಕೂಡ ನಾನು ಐಮ್ಯಾಕ್ಸಲ್ಲಿ ಎಷ್ಟೋ ಜನ ನಾನು ನೋಡಿಲ್ಲ ಅಂತ ಕಮೆಂಟ್ ಮಾಡ್ತಾ ಇರ್ತೀರ ನನಗೆ. ಸೊ ಐಮ್ಯಾಕ್ಸಲ್ಲಿ ಯಾರು ನೋಡಿಲ್ಲ ಹೋಗಿ ಐಮ್ಯಾಕ್ಸಲ್ಲಿ ನೋಡಿ. ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ನಾನು ಇದುವರೆಗೂ ಅನ್ನೋರು ಕೂಡ ಐಮ್ಯಾಕ್ಸಲ್ಲಿ ನೋಡ್ಬೋದು. ಆ್ಯಂಡ್ 4DX ಕೂಡ ಎಷ್ಟೋ ಜನ ಎಂಜಾಯ್ ಮಾಡಿಲ್ಲ ಬ್ರದರ್, ನಾನು 4DX ನನಗೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಹೇಳೋದಂತೆ, 4DX ಮಾಡಿಲ್ಲ ಅಂದರೆ ನಿಮ್ಮ ಅವೈಲೇಬಲ್ ಸಿಟಿಲಿದ್ದರೆ ಹೋಗಿ ನೋಡಿ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕಡೆ 4DX ಆಗಿರ್ಬೋದು, ಐಮ್ಯಾಕ್ಸ್ ಆಗಿರ್ಬೋದು ಇರಲ್ಲ, ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಬ್ಯಾಂಗ್ಳೂರ್ಗೆ ಏನಾದರೂ ಇನ್ ಕೇಸ್ ಹೋದರೆ ನೀವು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಆ್ಯಂಡ್ ನಾನು ಕೂಡ 4DX ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ವೇಟ್ ಮಾಡ್ತಾಯಿದ್ದೀನಿ. ಸದ್ಯದರಲ್ಲೇ ಹೋಗಿ 4DX ಕೂಡ ಎಂಜಾಯ್ ಮಾಡ್ತೀನಿ. ಅದು ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಸೊ ಮುಂಗಡವಾಗಿ ಟಿಕೆಟ್ಗಳು ಬುಕ್ ಆಗ್ತಾ ಇರೋದ್ರಿಂದ ಸೊ ಆದಷ್ಟು ಬೇಗ ನಾನು ಕೂಡ 4DXನ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ವೇಟ್ ಮಾಡ್ತಾಯಿದ್ದೀನಿ ಅದಕ್ಕೂ ಕೂಡ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಕಲೆಕ್ಷನ್ ಇಷ್ಟ ಆಗಿದೆ. ಆ್ಯಂಡ್ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರ ಕನಸು ಏನಂತಂದರೆ, ಇದು ಕಾಂತಾರ ಚಾಪ್ಟರ್ 1 ಸಿನಿಮಾ ಹೈಯೆಸ್ಟ್ ಆಗಿ ಒಂದು ಕಲೆಕ್ಷನನ್ನು ಮಾಡಲಿ, ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿ ಎಲ್ಲ ಒಂದು ಸಿನಿಮಾಗಳದ್ದು ಅನ್ನೋವಂಥದ್ದಿದೆ. ಖಂಡಿತವಾಗ್ಲೂ ಅದು ಆಗುತ್ತೆ, ಯಾಕಂದರೆ ಈ ಸಿನಿಮಾಗೆ ಆ ಒಂದು ಪವರ್ ಇದೆ.
ಆ ಒಂದು ಎನರ್ಜಿ ಇದೆ. ಸೊ ಖಂಡಿತವಾಗ್ಲೂ ಆಗುತ್ತೆ, ಇದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಇದಾಗಿತ್ತು ಒಂದು ಕಲೆಕ್ಷನ್ನ ಒಂದು ವೀಡಿಯೋ. ನಿಮಗೇನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಐಮ್ಯಾಕ್ಸಲ್ಲಿ ಮತ್ತು 4DXಲ್ಲಿ ಸಿನಿಮಾನ ಫೀಲ್ ಮಾಡಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.